ಸರ್ ಡಿ ಕೆ ಶಿವಕುಮಾರ್ ಭೇಟಿ ಹೌದು ಸರ್, ಸಾಹೇಬ್ರನ್ನ ಭೇಟಿ ಮಾಡೋದು. ಏನು ವಿಚಿತ್ರ ಇದು? ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಕೆಲವೊಂದಷ್ಟು ನೀರಿನ ಸಮಸ್ಯೆ ಇದೆಯಲ್ಲ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಮತ್ತು ಕೆಲವೊಂದಷ್ಟೆಲ್ಲ ರಸ್ತೆದು ಸಮಸ್ಯೆ ಇತ್ತು. ಹಂಗಾಗಿ ಸಾಹೇಬ್ರ ಹತ್ರ ಮಾತಾಡೋಣ, ಒಂದು ಮನವಿ ಮಾಡ್ಕೊಳ್ಳೋಣ ಅಂತ. ಓನ್ಲಿ ಪೊಲಿಟಿಕಲ್ ಸರ್, ಬೇರೆ ಏನಿದೆ ಸರ್, ಎಲ್ಲ ತಮ್ಮ ಮುಖಾಂತರ ಎಲ್ಲರಿಗೂ ಗೊತ್ತಿದೆ. ಏನಾದರೂ ಇರೋ ಸಾಹೇಬ್ರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ, ಇಲ್ಲದೆ ಇದ್ರೆ ಸಾಹೇಬ್ರನ್ನ ಕೇಳಕ್ಕೆ ಹೋಗೋದು. ಇತ್ತೀಚೆಗೆ ಸಾಕಷ್ಟು 2-3 ದಿವಸದಿಂದ ಬಹಳಷ್ಟು ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳಿದ್ದು. ಇಲ್ಲಿ ಸರ್ ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿಲ್ಲ ಸರ್. ಒಂದು ಗೌಟಿಯರ ಸಂಘದ ಮಹಿಳೆಯರು ಕ್ಷಮೆ ಕೇಳಬೇಕು ಅಂತ ಈಗಾಗಲೇ ನಿಮ್ಮ ಪರವಾಗಿ ನಿಂತಿರುವಂಥದ್ದು ಸರ್. ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತು ಅದೇನೋ ಮಾತಾಡಿದ್ದಾರೆ ಸರ್, ಅದೇನೋ ಅವರು ಮಾಡ್ಕೊಳ್ಳಿ ಸರ್ ಅಷ್ಟೇ. ನಮ್ಮ ಅಭಿಮಾನಿಗಳೇ ಸರ್ ಏನು ಇದ್ದೇ ಇರ್ತದಲ್ಲ ಸರ್, ಬಟ್ ನೋಡೋಣ ಸರ್ ಏನಾಗ್ತದೆ. ಯಾಕೆ ಈ ಥರ ರೈವಲ್ರಿ ಆಗ್ತಾ ಇದೆ ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಗೊತ್ತಿರಬೇಕು. ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಹಸ್ತಿರೋರು, ಏನು ಗೊತ್ತಾಗ್ತದೆ ಸರ್. ಆ ರೀತಿ ಪದ ಬಳಕೆಗೆ ಅದು ತಪ್ಪು ಸರ್, ಯಾರಾದರೂ ತಪ್ಪೇ. ಹೌದು, ಗೊತ್ತಿಲ್ಲ ಮೇಡಮ್, ಅದೇನು ಅವ್ರಿಗೆ ಗೊತ್ತಿರ್ತದೆ. ನಾವೆಲ್ಲ ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಅವ್ರು ರಾಜ್ಕುಮಾರ್ ದೇವರು ಅಂತ ಹೌದು ಸರ್, ಸತ್ಯ ಅಲ್ವಾ ಸರ್? ಯಾಕಂದರೆ ಅವ್ರು ಹಾಕಿರೋ ಆಲ್ದ ಮರ ಸರ್ ಇದು. ಆಮೇಲೆ ಎಲ್ಲರೂ ಹೇಳ್ತಾರೆ, ನೀವು ಸಿನಿಮಾ ಮಾಡ್ತೀರಲ್ಲ, ದೊಡ್ಡ ಮನೆಗೆ ಒಂದು ಮಾಡಿ ಅದ್ರ ತೂಕನೇ ಬರೋದು. ಬಟ್ ಇವಾಗ ನಮ್ಗೆ ಅನುಭವ ಆಗ್ತಾ ಇದೆ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.